ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್. ನನ್ನ ಹೆಸರು ಆಶಾ ಅಂತೇಳಿ. ಐ ಆಮ್ ಎ ಸರ್ಟಿಫೈಡ್ ನ್ಯೂಮಾಲಜಿಸ್ಟ್ ಆ್ಯಂಡ್ ವಾಸ್ತು ಎಕ್ಸ್ಪರ್ಟ್, ಸೆವೆನ್ ಚಕ್ರ ಹೀಲರ್ ಹಾಗೂ ಮನಿ ಮೈಂಡ್ಸೆಟ್ ಕೋಚ್. ನಾನು ಈಗ ಆಲ್ರೆಡಿ ತುಂಬ ನಂಬರ್ಸ್ಗಳ ಬಗ್ಗೆ ಮಾಹಿತಿನ ನಿಮಗೆ ಕೊಡ್ತಾ ಬಂದಿದ್ದೀನಿ. ಇವತ್ತು ನಾನು ನಿಮ್ಮ ಡೇಟ್ ಆಫ್ ಬರ್ತನ ನೀವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಹಾಗೂ ನೀವು ಯಾವ ನಂಬರಿಂದ ರೂಲ್ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ಯಾವ ಗ್ರಹದ ಬ್ಲೆಸ್ಸಿಂಗ್ಸ್ ಇದೆ ಹಾಗೂ ನೀವು ಯಾವ ಗ್ರಹನ ರೆಪ್ರೆಸೆಂಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ ನಂಬರ್ಸ್ಗಳ ಬಗ್ಗೆ ಹೇಳುವಾಗ ನಿಮ್ಗಳಿಗೆ ಇನ್ನೂ ಯಾವ ರೀತಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಡೌಟನ್ನು ವ್ಯಕ್ತಪಡಿಸಿದ್ದೀರಾ. ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹಾಗೂ ನೀವು ಯಾವ ಗ್ರಹದಿಂದ ಅಥವಾ ಯಾವ ನಂಬರಿಂದ ರೂಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಅನುಮಾನ ಇನ್ನೂ ಇದೆ. ಸೊ ನನಗೆ ಇದು ಮೆಸೇಜಲ್ಲಿ ನನಗೆ ತುಂಬ ಜನ ಇರೋದು ಡೌಟನ್ನು ಕೇಳಿದಕ್ಕೋಸ್ಕರ ನಿಮ್ಮ ಡೇಟ್ ಆಫ್ ಬರ್ತನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡೋಣ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು, ಪ್ಲಸ್ ತುಂಬ ಜನಕ್ಕೆ ಡೇಟ್ ಆಫ್ ಬರ್ತ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲದೆ ಇದ್ದಾಗ ನಾವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬ ಜನ ಡೌಟನ್ನು ವ್ಯಕ್ತಪಡಿಸಿದ್ರಿ. ಸರಿಯಾದ ಡೇಟ್ ಆಫ್ ಬರ್ತು ಗೊತ್ತಿರೋ ಅಂಥವರಾಗಿದ್ದರೆ ನೀವು ಹುಟ್ಟಿರೋ ಡೇಟನ್ನು ತಗೊಳ್ತಾ ಹೋಗ್ಬೋದು. ಅಥವಾ ಯಾರಿಗೆ ತಮ್ಮ ಡೇಟ್ ಆಫ್ ಬರ್ತು ಸರಿಯಾದ ರೀತಿಯಲ್ಲಿ ಗೊತ್ತಿರೋದಿಲ್ವೋ ಅಥವಾ ತಪ್ಪಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರೋ, ಸೊ ಇಂಥವ್ರು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ದಿನನಿತ್ಯ ಜೀವನದಲ್ಲಿ ನೀವು ಏನು ಡೇಟ್ ಆಫ್ ಬರ್ತ್ ಬರಿತಾ ಇರ್ತೀರೋ ಅಥವಾ ನಿಮ್ಮ ಡಾಕ್ಯುಮೆಂಟ್ಗಳಲ್ಲಿ ನೀವು ಯಾವ ಡೇಟ್ ಆಫ್ ಬರ್ತನ್ನು ಕೊಟ್ಟಿರ್ತೀರೋ, ಸೊ ಆ ಡೇಟನ್ನೇ ಕೂಡ ನೀವು ತಗೊಂಡು ನಿಮ್ಮ ಕ್ಯಾರೆಕ್ಟರ್ಸ್ ಅಥವಾ ನೀವು ಯಾವ ನಂಬರಿಂದ ರೋಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ತಿಳ್ಕೊಳ್ತಾ ಹೋಗ್ಬೋದು. ಗೊತ್ತಿರೋರಾಗಿದ್ದರೆ ನೀವು ಯಾವ ಡೇಟಲ್ಲಿ ಹುಟ್ಟಿರ್ತೀರೋ ಆ ಡೇಟನ್ನು ತಗೊಳ್ತಾ ಹೋಗಿ. ಇವಾಗ ಡೇಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. 1ರಿಂದ 9ರವರೆಗೂ ಯಾರೆಲ್ಲ ಆ ದಿನಾಂಕದಂದು ಹುಟ್ಟಿರ್ತೀರೋ ಆ ದಿನಾಂಕದಲ್ಲಿ ಹುಟ್ಟಿರೋರೆಲ್ಲ 1, 2, 3, 4 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ 10ನೇ ತಾರೀಕಿಂದ ಮೇಲೆ ಹುಟ್ಟಿರೋಂತಹ ದಿನಾಂಕದಲ್ಲಿ ಹುಟ್ಟಿರೋಂಥ ವ್ಯಕ್ತಿಗಳಾಗಿದ್ದರೆ 10ನೇ ತಾರೀಕು ಹುಟ್ಟಿದ್ರೆ 1 ಮತ್ತು 0ನ ಕೂಡಿಸಿದಾಗ 1 ಬರುತ್ತೆ. ಸೊ ಇವರು ಕೂಡ 1ನೇ ನಂಬರಿಂದ ರೂಲ್ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥ ಬರ್ತಾ ಇರುತ್ತೆ. ಅಥವಾ ನೀವು 15ನೇ ತಾರೀಕು ಹುಟ್ಟಿರೋಂಥ ವ್ಯಕ್ತಿಗಳಾಗಿದ್ದರೆ 1 ಮತ್ತು 5ಅನ್ನು ನೀವು ಕೂಡಿಸಿದಾಗ 6 ನಂಬರ್ ಬರ್ತಾ ಇರುತ್ತೆ. ಸೊ ನೀವು 6ನೇ ನಂಬರಿಂದ ರೂಲ್ ಮಾಡ್ತಾ ಇದ್ದೀರಾ ಅನ್ನೋ ಅರ್ಥ ಬರ್ತಾ ಇರುತ್ತೆ. ಇನ್ನೂ ಒಂದು ಉದಾಹರಣೆಯಾಗಿ ತಗೋಬೇಕು ಅಂದರೆ, ನೀವು 25ನೇ ತಾರೀಕು ಏನಾದರೂ ಜನನ ಆಗಿದ್ದರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನೀವು ಹುಟ್ಟಿರೋ ದಿನಾಂಕ 25ನೇ ತಾರೀಕಾಗಿದ್ದರೆ, ಸೊ 2 ಮತ್ತು 5ಅನ್ನು ಕೂಡಿಸಿದಾಗ 7 ಬರುತ್ತೆ. ಸೊ 7ಅನ್ನು ನೀವು ನಿಮ್ಮ ಜನ್ಮ ದಿನಾಂಕದಾಗಿ ಅಥವಾ 7ನೇ ನಂಬರಿಂದ ನೀವು ರೂಲ್ ಮಾಡ್ತಾ ಇದ್ದೀರಾ ಅಂತ ನೀವು ತಗೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ಕೂಡಿಸಿ ಬಂದಿರುವಂತಹ ನಂಬರ್ನ ನಾವು ಪರ್ಸ್ನಾಲಿಟಿ ನಂಬರ್ ಅಂತ ಕರಿತಾ ಹೋಗ್ತೀವಿ. ಇದು ಒಂದು ಮೂಲ ಅಂಕ. ನಮ್ಮ ವ್ಯಕ್ತಿತ್ವ ಹಾಗೂ ನಮ್ಮ ಸ್ವಭಾವ, ನಮ್ಮ ಗುಣಲಕ್ಷಣಗಳನ್ನ ತಿಳಿಸೋವಂಥ ನಂಬರ್ ಇದಾಗಿರುತ್ತೆ. ಯಾವ ನಂಬರಿಂದ ನಾವು ರೂಲ್ ಮಾಡ್ತಾ ಇದ್ದೀವೋ ಈ ನಂಬರು ನಮ್ಮ ಲೈಫಲ್ಲಿ 60ರಿಂದ 80% ಅಷ್ಟು ಪ್ರಭಾವನ ಬೀರ್ತಾ ಇರುತ್ತೆ. ಈ ನಂಬರ್ನ ಗ್ರಹ ಯಾವುದಾಗಿರುತ್ತೋ ಆ ಗ್ರಹದ ನಾವು ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಆ ಗ್ರಹದ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಕೂಡ ಹೋಲ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಮ್ಮ ಪರ್ಸ್ನಲ್ ನಂಬರ್ನ, ನಮ್ಮ ಪರ್ಸ್ನಾಲಿಟಿ ನಂಬರ್ನ ನಾವು ತಿಳ್ಕೊಂಡ್ಮೇಲೆ ನಾವು ಯಾವ ನಂಬರಿಂದ ರೂಲ್ ಮಾಡ್ತಾ ಇದ್ದೀವಿ ಹಾಗೂ ಆ ನಂಬರ್ ಯಾವ ಗ್ರಹನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ಬೋದು. 1ನೇ ನಂಬರಲ್ಲಿ ಹುಟ್ಟಿರೋಂಥ ವ್ಯಕ್ತಿಗಳಾಗಿದ್ದರೆ, ಸೊ ನೀವು ಸೂರ್ಯನಿಂದ ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ, ಸೂರ್ಯನ ಗುಣಲಕ್ಷಣಗಳನ್ನು ನೀವು ಹೋಲ್ತಾ ಇರ್ತೀರಾ ಅಂತ ಅರ್ಥ ಆಗಿರುತ್ತೆ. ಹಾಗೂ 2ನೇ ನಂಬರ್ನಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳು ಅಥವಾ 2ನೇ ನಂಬರಿಂದ ರೂಲ್ ಮಾಡ್ತಾ ಇರುವಂಥ ವ್ಯಕ್ತಿಗಳಾಗಿದ್ದರೆ ನೀವು ಚಂದ್ರನ ವ್ಯಕ್ತಿತ್ವವನ್ನು ಹೋಲುವಂಥ ವ್ಯಕ್ತಿಗಳಾಗಿರ್ತೀರ. 3ನೇ ನಂಬರಿಂದ ರೂಲ್ ಮಾಡ್ತಾ ಇರೋರಾಗಿದ್ದರೆ ನೀವು ಗುರುಗ್ರಹದಿಂದ ರೂಲ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನೀವು 4ನೇ ನಂಬರಿನ ರೂಲ್ ಮಾಡ್ತಾ ಇದ್ರೆ ನೀವು ರಾಹು ಇಂದ ರೂಲ್ ಮಾಡ್ತಾ ಇದ್ದೀರಾ. ನೀವು 5ನೇ ನಂಬರಿನ 5ನೇ ತಾರೀಕಿನ ಅಥವಾ 5ನೇ ನಂಬರಿಂದ ರೂಲ್ ಮಾಡ್ತಾ ಇದ್ರೆ ನೀವು ಬುಧ ಗ್ರಹದಿಂದ ಅಥವಾ ಬುಧ ಗ್ರಹದ ಗುಣಲಕ್ಷಣಗಳನ್ನ ಹೊಂದಿರ್ತೀರಾ ಅನ್ನೋ ಅರ್ಥ ಆಗಿರುತ್ತೆ. ನೀವು 6ನೇ ತಾರೀಕಿಂದ ಅಥವಾ 6ನೇ ತಾರೀಕಿನಿಂದ ರೂಲ್ ಮಾಡ್ತಾ ಇದ್ರೆ
ನೀವು ಶುಕ್ರ ಗ್ರಹದಿಂದ ರೂಲ್ ಮಾಡ್ತಾ ಇರೋ ವ್ಯಕ್ತಿಗಳಾಗಿರ್ತೀರ. ನೀವು 7ನೇ ತಾರೀಕು ಅಥವಾ 7ನೇ ತಾರೀಕಿಂದ ರೂಲ್ ಮಾಡ್ತಾ ಇದ್ದರೆ ನೀವು ಕೇತು ಗ್ರಹದಿಂದ ರೂಲ್ ಮಾಡ್ತಾ ಇರ್ತೀರ. ನೀವು 8 ಅಥವಾ 8ನೇ ಗ್ರಹ ನಂಬರ್ನಿಂದ ರೂಲ್ ಮಾಡ್ತಾ ಇದ್ದರೆ ನೀವು ಶನಿ ಗ್ರಹದಿಂದ ರೂಲ್ ಮಾಡ್ತಾ ಇದ್ದೀರಾ. ನೀವು 9 ಅಥವಾ 9ನೇ ನಂಬರಿಂದ ರೂಲ್ ಮಾಡ್ತಾ ಇದ್ದರೆ ನೀವು ಮಂಗಳ ಗ್ರಹದಿಂದ ರೂಲ್ ಮಾಡ್ತಾ ಇದ್ದೀರಾ ಅನ್ನೋ ಅರ್ಥ ಬಂದಿರುತ್ತೆ. ಸೊ ಈ ಎಲ್ಲ ನಂಬರ್ಸ್ಗಳು ಒಂದೊಂದು ಗ್ರಹಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ನಂಬರ್ಗಳು ಈ ಎಲ್ಲ ವ್ಯಕ್ತಿಗಳಿಗೆ ಯಾವ ಯಾವ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.